ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿರ್ಮಾಪಕರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ನಿರ್ದೇಶಕರಿಗೆ ಒಂದಂತೂ ನಿಜ, ಖಂಡಿತವಾಗ್ಲೂ ಇದು ಮನೆ ಥರನೇ ಇರೋದು. ಒಬ್ಬರು ಪ್ರೊಡ್ಯೂಸರ್ ಬಂದು ನಾವು ಬಂದ ತಕ್ಷಣ ಹೇಗಿದ್ದೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳಿದ್ದು ನಾನು ಯಾವ ಇದರಲ್ಲೂ ನೋಡಿಲ್ಲ. ಆದರೆ ನಮ್ಮ ಪ್ರೊಡ್ಯೂಸರ್ ಮಾಡ್ತಾರೆ ಅದನ್ನು. ಏನಮ್ಮ ಊಟ ಮಾಡಿದ್ಯಾ, ಎಲ್ಲ ಆರಾಮ ಎಲ್ಲ ಕೇಳ್ಕೊಂಡು ಇದು ಮಾಡ್ತಾರೆ. ಅಷ್ಟೇ ಆರಾಮಾಗಿ ಸೆಟ್ಟಲ್ಲಿ ಬಂದಾಗ ಒಂದು ಪಾತ್ರನ ಅದ್ರ ಸೀನ್ ಏನಿರ್ಬೋದು, ಆ ಡೆಪ್ತ್ ಏನಿರುತ್ತೆ ಅಂತ ಸರ್ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಸೊ ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೂ ಫಸ್ಟ್ದಾಗಿ ಐ ವಾಸ್ ಓವರ್ವರ್ಮ್ಡ್. ಸುನಿಲ್ ಸರ್ ಆಪೋಸಿಟ್ ಮಾಡ್ತಾ ಇದ್ದಿದ್ದು, ನಾನು ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಅದು ನನಗೂ ಇನ್ನೂ ಜಾಯ್ ಭಯ ಎಲ್ಲ ಒಟ್ಟಿಗೆ ಇತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ. ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಹೀ ಈಸ್ ಸಚ್ ಅ ಹಂಬಲ್ ಪರ್ಸನ್. ಅಂದರೆ ದ ಫಸ್ಟ್ ಸೀನ್ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಅಗ್ರೆಸಿವ್ನೆಸ್ ಇತ್ತು ಅವ್ರದ್ದು. ಸೊ ಈಸ್ ಲೈಕ್ ಸಾರಿ ಮಾ ಐ ನೆವರ್ ಎಕ್ಸ್ಪೆಕ್ಟೆಡ್ ಸಚ್ ಅ ಬಿಗ್ ಆರ್ಟಿಸ್ಟ್ ಟು ಆಸ್ಕ್ ಸಾರಿ ಟು ಮೀ ವೈಲ್ ಡೂಯಿಂಗ್. ನಾನು ಹಿಂಗೆ ಮಾಡ್ಲಾ ಪರವಾಗಿಲ್ವಾ, ನಿಮ್ಗೇನು ನೋವಾಗಲ್ವಾ, ಅಥವಾ ನೀವೇ ಮಾಡಿಬಿಡಿ ನಾನೇನು ಮಾಡಲ್ಲ ಅಂತ. ಈ ಸಚ್ ಅ ಹಂಬಲ್ ಪರ್ಸನ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಮೇಕಿಂಗ್ ಇಟ್ ಸೋ ಈಸಿ ಫಾರ್ ಮೀ. ಸೊ ಫಸ್ಟ್ ಸೀನ್ ತುಂಬಾ ಚೆನ್ನಾಗಾಯಿತು. ಸರು ಪರವಾಗಿಲ್ವಾ, ಈ ಥರ ಮಾಡಿಸ್ತೀನಿ ಅಂತ ಬಂದು ಕೇಳ್ತಾ ಇದ್ರು ಸರ್. ಸೊ ಖಂಡಿತ ಸರ್, ಡೈರೆಕ್ಟ್ರಿಗೆ ಏನು ಬೇಕೋ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಇಟ್, ನೋ ಪ್ರಾಬ್ಲಮ್ ಅಂತ. ಸೊ ನನ್ನ ಪಾತ್ರದ ಹೆಚ್ಚಿಗೆ ಹೇಳೋಕ್ಕೋಗಲ್ಲ, ಯಾಕೆಂದರೆ ಆ ಸೀನ್ಸ್ಗಳು ಹೇಳಿಬಿಟ್ರೆ ಅವ್ರ ಪಾತ್ರ ರಿವೀಲ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಥ್ಯಾಂಕ್ ಯು ವೆರಿ ಮಚ್ ಗಿವಿಂಗ್ ಮಿ ಅ ಅಮೇಝಿಂಗ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್.